ನಮಸ್ಕಾರ. ನಮ್ಮದೇ ಬೆಂಗಳೂರು ವಿಭಾಗದ ಜೀವವೈವಿಧ್ಯತೆಯ ಈ ಆಕರ್ಷಕ ಅವಲೋಕನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಬೆಂಗಳೂರು ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಬರೀ ಟ್ರಾಫಿಕ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಲ್ವಾ? ಆದ್ರೆ ಇದೇ ವಿಭಾಗದೊಳಗೆ ಅಡಗಿರೋ ಹಸಿರು ಸಂಪತ್ತು ಮತ್ತೆ ವನ್ಯಜೀವಿಗಳ ಬಗ್ಗೆ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಬನ್ನಿ, ದಟ್ಟವಾದ ಕಾಡುಗಳಿಂದ ಹಿಡಿದು ಆಕಾಶಚುಂಬಿ ಬೆಟ್ಟಗಳವರೆಗೆ ಈ ಭೌಗೋಳಿಕ ಪ್ರದೇಶ ಎಷ್ಟು ವಿಶಿಷ್ಟವಾಗಿದೆ ಅಂತ ಈಗ ಎಕ್ಸ್ಪ್ಲೋರ್ ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲೊಂದು ಆಸಕ್ತಿದಾಯಕ ವಿಚಾರ ಗಮನಿಸ್ಬೇಕು. ಒಂದೇ ವಿಭಾಗದಲ್ಲಿರೋ 2 ಜಿಲ್ಲೆಗಳ ನಡುವೆ ಎಷ್ಟೊಂದು ಭಾರಿ ವ್ಯತ್ಯಾಸ ಇದೆಯಲ್ವಾ? ಒಂದೆಡೆ ದಟ್ಟವಾದ ಕಾಡುಗಳಿಗೆ ಹೆಸರುವಾಸಿಯಾಗಿರೋ ಶಿವಮೊಗ್ಗ ಜಿಲ್ಲೆ ಇದ್ರೆ, ಇನ್ನೊಂದೆಡೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರೋ ಬೆಂಗಳೂರು ನಗರ ಜಿಲ್ಲೆ ಇದೆ. ಒಂದೇ ಆಡಳಿತ ವಿಭಾಗದಲ್ಲಿ ಈ ತರಹದ ಕಂಪ್ಲೀಟ್ ಆಪೋಸಿಟ್ ಪರಿಸರ ನೋಡೋಕೆ ಸಿಗೋದು ನಿಜಕ್ಕೂ ವಿಸ್ಮಯ. ನಮ್ಮ ಪರಿಸರ ಭೌಗೋಳಿಕವಾಗಿ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತೆ. ಇವತ್ತು ನಾವು ಕವರ್ ಮಾಡ್ತಿರೋ ಪ್ರಮುಖ ಅಂಶಗಳು ಹೀಗಿವೆ. 1. ಭೌಗೋಳಿಕ ವ್ಯತ್ಯಾಸಗಳು ಮತ್ತು ಅರಣ್ಯಗಳು. 2. ಪ್ರಸಿದ್ಧ ಶಿಖರಗಳು ಹಾಗೂ ಬೆಟ್ಟಗಳು. 3. ಈ ಪ್ರದೇಶದ ಶ್ರೀಮಂತ ವನ್ಯಜೀವಿಗಳು. ಮತ್ತು ಕೊನೆಯದಾಗಿ ವನ್ಯಜೀವಿ ಧಾಮಗಳು ಹಾಗೂ ರಾಷ್ಟ್ರೀಯ ಉದ್ಯಾನವನಗಳು. ಬನ್ನಿ ಮುಂದಕ್ಕೆ ಹೋಗೋಣ. ಭಾಗ 1. ಭೌಗೋಳಿಕ ವ್ಯತ್ಯಾಸಗಳು ಮತ್ತು ಅರಣ್ಯಗಳು. ನಮ್ಮ ಪರಿಸರ ವ್ಯವಸ್ಥೆಯ ಬುನಾದಿನೇ ಇದು. ಪಶ್ಚಿಮದ ಕಡೆಗೆ ಹಾದುಹೋಗೋ ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆಯಲ್ಲ, ಅದೇ ಈ ಇಡೀ ಪ್ರದೇಶದ ಮಳೆ, ಹವಾಮಾನ ಮತ್ತು ಪರಿಸರದ ಸ್ವರೂಪನ ಡಿಸೈಡ್ ಮಾಡೋದು. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಇಲ್ಲಿನ ಕಾಡುಗಳ ಬಗ್ಗೆ ಹೇಳಲೇಬೇಕು. ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಹಿಡಿದು ಎಲೆ ಉದುರುವ ಅರಣ್ಯಗಳವರೆಗೂ ಇಲ್ಲಿರೋ ಸಸ್ಯ ವೈವಿಧ್ಯತೆ ಅಷ್ಟಿಷ್ಟಲ್ಲ. ಬಿದ್ರು, ಆಲ, ಹುಣಸೆ ಜೊತೆಗೆ ಅತ್ಯಂತ ಬೆಲೆ ಬಾಳುವ ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ, ಮಾವು ಮತ್ತೆ ಬೇವಿನ ಮರಗಳು ಇಲ್ಲಿ ಧಾರಾಳವಾಗಿ ಬೆಳಿತವೆ. ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ಆರ್ಥಿಕ ಹಾಗೂ ಪಾರಿಸಾರಿಕ ಮೌಲ್ಯ ಇದೆ. ಇವೆಲ್ಲ ಒಟ್ಟಾಗಿ ಸೇರಿ ಒಂದು ಬಲಿಷ್ಠವಾದ ಪರಿಸರ ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡಿವೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಈ ಕಾಡುಗಳು ಬರೀ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಮನುಷ್ಯರ ಬದುಕಿನೊಂದಿಗೂ ಇವು ಬಿಡಿಸಲಾಗದಷ್ಟು ಬೆಸೆದುಕೊಂಡಿವೆ. ಇಲ್ಲಿ ಸಿಗುವಂತಹ ಕಿರು ಅರಣ್ಯ ಉತ್ಪನ್ನಗಳು ಕಾಡಂಚಿನಲ್ಲಿ ವಾಸ ಮಾಡೋ ಎಷ್ಟೋ ಕುಟುಂಬಗಳಿಗೆ ಪ್ರತಿದಿನದ ಆದಾಯದ ಮೂಲ. ಈ ಅವಲಂಬನೆ ನೋಡಿದಾಗ ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಹಜೀವನ ಎಷ್ಟು ಮುಖ್ಯ ಅಂತ ಅರ್ಥ ಆಗುತ್ತೆ. ಅರಣ್ಯ ಸಂರಕ್ಷಣೆ ಅನ್ನೋದು ಕೇವಲ ಪರಿಸರಕ್ಕೆ ಮಾತ್ರವಲ್ಲ, ಜನರ ಬದುಕಿಗೂ ತುಂಬಾನೇ ಅಗತ್ಯ. ಈಗ 2ನೇ ವಿಭಾಗಕ್ಕೆ ಬರೋಣ. ಪ್ರಸಿದ್ಧ ಶಿಖರಗಳು ಹಾಗೂ ಬೆಟ್ಟಗಳು. ದಟ್ಟವಾದ ಕಾಡುಗಳ ಬಗ್ಗೆ ನೋಡಿದ್ವಿ. ಈಗ ನದಿಗಳ ಉಗಮ ಸ್ಥಾನಗಳಾಗಿರೋ ಈ ಎತ್ತರದ ಬೆಟ್ಟಗಳ ಕಡೆ ಸ್ವಲ್ಪ ದೃಷ್ಟಿ ಹರಿಸೋಣ. ಇಲ್ಲಿ ಅಬ್ಸರ್ವ್ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಇಡೀ ವಿಭಾಗದಲ್ಲೇ ಅತ್ಯಂತ ಎತ್ತರವಾದ ಬೆಟ್ಟ ಅಂದ್ರೆ ಅದು ಚಿತ್ರದುರ್ಗ ಜಿಲ್ಲೆಯ ಹಾಲೂರಾಮೇಶ್ವರ ಗುಡ್ಡ. ಇದರ ಜೊತೆಗೆ ಚಾರಣಿಗರ ಫೇವ್ರೇಟ್ ಆಗಿರೋ ಕೊಡಚಾದ್ರಿ, ಕವಲೇದುರ್ಗ, ಚಂದ್ರಗುತ್ತಿ ಮತ್ತೆ ನಂದಿದುರ್ಗದಂತಹ ಬೆಟ್ಟಗಳು ಕೂಡ ಈ ಪ್ರದೇಶದ ಅಂದನ ಮತ್ತಷ್ಟು ಹೆಚ್ಚಿಸ್ತವೆ. ಪ್ರತಿಯೊಂದು ಬೆಟ್ಟಕ್ಕೂ ಅದರದೇ ಆದ ವಿಶೇಷವಾದ ಇತಿಹಾಸ ಮತ್ತೆ ಪಾರಿಸಾರಿಕ ಮಹತ್ವ ಇದೆ. ಭಾಗ 3. ಶ್ರೀಮಂತ ವನ್ಯಜೀವಿಗಳು. ಇಷ್ಟೊತ್ತು ಸುಂದರವಾದ ಲ್ಯಾಂಡ್ಸ್ಕೇಪ್ ಬಗ್ಗೆ ಮಾತಾಡಿದ್ವಿ. ಈಗ ಈ ಅದ್ಭುತವಾದ ಪರಿಸರಕ್ಕೆ ಜೀವ ತುಂಬೋ ಪ್ರಾಣಿ ಸಂಕುಲದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರದೇಶದಲ್ಲಿ ನಿಜಕ್ಕೂ ಎಂತಹ ಅದ್ಭುತವಾದ ವನ್ಯಜೀವಿ ಸಂಕುಲ ಇದೆ ಗೊತ್ತಾ? ಆಕರ್ಷಕ ಹುಲಿಗಳು, ಗಾಳಿಗಿಂತ ವೇಗವಾಗಿ ಓಡೋ ಚಿರತೆಗಳು, ಭಾರೀ ಬಲಿಷ್ಠವಾದ ಕಾಡುಕೋಣಗಳು, ಕರಡಿ, ಕಾಡು ಹಂದಿ, ತೋಳ ಮತ್ತೆ ಮುದ್ದಾದ ಜಿಂಕೆಗಳು ಇಲ್ಲಿನ ಕಾಡುಗಳಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ತವೆ. ಈ ಅಪರೂಪದ ಜೀವವೈವಿಧ್ಯತೆ ನಮ್ಮ ಪರಿಸರದ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸುತ್ತೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವನ್ಯಜೀವಿಗಳು ಇಲ್ಲಿರೋದ್ರಿಂದ ಇವುಗಳ ರಕ್ಷಣೆ ಕೂಡ ಅಷ್ಟೇ ಜವಾಬ್ದಾರಿಯ ಕೆಲ್ಸ. ಸರಿ, ಈಗ ಕೊನೆಯ ಭಾಗ, ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು. ಈ ಅಮೂಲ್ಯವಾದ ವನ್ಯಜೀವಿಗಳನ್ನ ಕಾಪಾಡೋದಿಕ್ಕೆ ಸರ್ಕಾರ ಯಾವೆಲ್ಲ ಮಹತ್ವದ ಹೆಜ್ಜೆಗಳನ್ನ ತಗೊಂಡಿದೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿನ ಮಾಹಿತಿಯನ್ನ ಸ್ವಲ್ಪ ಗಮನಿಸಿ. ಚಿತ್ರದುರ್ಗದ ಜೋಗಿಮಟ್ಟಿ, ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ, ತುಮಕೂರಿನ ಕಗ್ಗಲಡು ಮತ್ತೆ ಜಯಮಂಗಲಿ, ಹಾಗೆ ರಾಮನಗರದ ವಿಶಿಷ್ಟವಾದ ರಾಮದೇವರ ಬೆಟ್ಟ, ರಣಹದ್ದು ಸಂರಕ್ಷಣಾಧಾಮ. ಆದ್ರೆ ಇಲ್ಲೊಂದು ಕ್ರೂಷಿಯಲ್ ಪಾಯಿಂಟ್ ನೋಡಿ. ಅತಿ ಹೆಚ್ಚು ವನ್ಯಜೀವಿ ಧಾಮಗಳು ಮತ್ತೆ ಪಕ್ಷಿಧಾಮಗಳು ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಭದ್ರಾ, ಶರಾವತಿ, ಶೆಟ್ಟಿಹಳ್ಳಿ, ಗುಡವಿ ಮತ್ತೆ ಮಂಡಗದ್ದೆ ಇವೆಲ್ಲವೂ ಶಿವಮೊಗ್ಗದಲ್ಲೇ ಇವೆ. ನಾವು ಆರಂಭದಲ್ಲಿ ಮಾತಾಡಿದ್ವಲ್ವಾ,
ಶಿವಮೊಗ್ಗದ ದಟ್ಟವಾದ ಅರಣ್ಯಗಳೇ ಇದಕ್ಕೆ ಕಾರಣ ಅನ್ನೋದು ಈಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವೆಲ್ಲವೂ ಆಯಾ ಪ್ರದೇಶದ ಭೌಗೋಳಿಕತೆಯನ್ನ ಪ್ರತಿಬಿಂಬಿಸ್ತವೆ. ನಾವೀಗ ಇಷ್ಟೊತ್ತು ಮಾತಾಡಿದ ಸಂರಕ್ಷಣಾ ಕಾರ್ಯಗಳ ರಿಯಲ್ ರಿಸಲ್ಟ್ ಅಂದ್ರೆ ಇದೆ. ಗಾಂಭೀರ್ಯದಿಂದ ಕೂತಿರೋ ಈ ಆಕರ್ಷಕ ಬಿಳಿ ಹುಲಿನೇ ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಹೆಮ್ಮೆ. ಬರೀ ಅಂಕಿ ಅಂಶಗಳು ಅಥವಾ ಲಿಸ್ಟ್ಗಳನ್ನ ಮೀರಿ ಇಂತಹ ಅದ್ಭುತ ಜೀವಿಗಳು ನಮ್ಮದೇ ವಿಭಾಗದಲ್ಲಿ ನಮಗೆ ಇಷ್ಟು ಹತ್ತಿರದಲ್ಲಿ ಸೇಫ್ ಆಗಿ ಬದುಕ್ತಿವೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಅಲ್ವಾ? ಇಂತಹ ಸಂರಕ್ಷಿತ ಪ್ರದೇಶಗಳು ಪ್ರಕೃತಿಯ ನೈಜ ಸೌಂದರ್ಯನ ಕಣ್ತುಂಬಿಕೊಳ್ಳೋಕೆ ನಮಗೆ ಬೆಸ್ಟ್ ಅವಕಾಶನ ಮಾಡಿಕೊಡ್ತವೆ. ಒಟ್ಟಿನಲ್ಲಿ ಈ ಪ್ರದೇಶದ ಭೌಗೋಳಿಕತೆ, ಆ ದಟ್ಟ ಕಾಡುಗಳು ಮತ್ತೆ ಈ ವನ್ಯಜೀವಿಗಳ ಅದ್ಭುತ ಪ್ರಪಂಚದ ಬಗ್ಗೆ ನಾವಿಂದು ಸಾಕಷ್ಟು ತಿಳ್ಕೊಂಡ್ವಿ. ಕೇವಲ ಮಾಹಿತಿ ಪಡೆಯೋದಕ್ಕಿಂತ ನಿಜವಾಗ್ಲೂ ಈ ವನ್ಯಜೀವಿ ಧಾಮಗಳಿಗೆ ಅಥವಾ ಪಕ್ಷಿಧಾಮಗಳಿಗೆ ಭೇಟಿ ಕೊಟ್ಟು ಆ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಸಮಯ ಕಳೆದ್ರೆ ಸಿಗೋ ಆನಂದನೇ ಬೇರೆ. ಹಾಗಾದ್ರೆ ಇಷ್ಟೊಂದು ಅದ್ಭುತವಾದ ಜೀವ ವೈವಿಧ್ಯತೆ ನಮ್ಮ ಪಕ್ಕದಲ್ಲೇ ಇರುವಾಗ ಪ್ರಕೃತಿಯ ಸೌಂದರ್ಯನ ಆಸ್ವಾದಿಸಲು ಮೊದಲು ಯಾವ ತಾಣಕ್ಕೆ ಭೇಟಿ ನೀಡಬೇಕು ಅನ್ಸ್ತಾ ಇದೆ? ಇದೇ ಒಂದು ಕುತೂಹಲದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಮಾಹಿತಿಯ ಅವಲೋಕನವನ್ನು ಮುಗಿಸ್ತಿದ್ದೇವೆ. ಕಲಿಯುವಿಕೆ ಹೀಗೆಯೇ ಮುಂದುವರಿಯಲಿ.